ಎಸ್. ಫಿನಾನ್ಷಿಯಲ್ ವೆಲ್ ಬೀಯಿಂಗ್ ಅಂದರೆ ಏನು? ಆರ್ಥಿಕ ಸ್ವಾಸ್ಥ್ಯ ಅಂದರೆ ಏನು? ಫಿನಾನ್ಷಿಯಲ್ ವೆಲ್ ಬೀಯಿಂಗ್ ಅಂದರೆ ಇವತ್ತು ನಮ್ಮ ಹತ್ರ ಇರೋ ದುಡ್ಡು, ಇವತ್ತು ನಮ್ಮ ಹತ್ರ ಇರೋ ಹಣ, ಇವತ್ತಿನ ರಿಕ್ವೈರ್ಮೆಂಟ್ಸ್ಗೆ ಮತ್ತು ಮುಂದೆ ಬರೋ ರಿಕ್ವೈರ್ಮೆಂಟ್ಸ್ಗೆ ನಾವು ಹೇಗೆ ಸೆಗ್ರಿಗೇಟ್ ಮಾಡಬೇಕು? ಇವತ್ತಿರೋ ನಮ್ಮ ಹತ್ರ ಹಣ ಮುಂದೆ ನಮ್ಮ ರಿಕ್ವೈರ್ಮೆಂಟ್ಗೆ ಸಾಕಾಗತ್ತಾ? ಅಥವಾ ನಾವು ಎಷ್ಟು ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕು? ಅದಕ್ಕೋಸ್ಕರ ನಾವು ಏನು ಮಾಡಬೇಕು? ಸೊ ಇದರಿಂದ ನಾವು ಒಂದು ಶಾಂತಿಯುತವಾದ, ಒಂದು ಖುಷಿಯಾದ ಜೀವನವನ್ನು ಮಾಡೋದೇ ಒಂದು ಫಿನಾನ್ಷಿಯಲ್ ವೆಲ್ ಬೀಯಿಂಗ್ ಮತ್ತು ಆರ್ಥಿಕ ಸ್ವಾಸ್ಥ್ಯ ಅಂತ ಕರೀತಾರೆ. ಸೊ ಫಿನಾನ್ಷಿಯಲ್ ವೆಲ್ ಬೀಯಿಂಗ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಫಿಸಿಕಲ್ ವೆಲ್ ಬೀಯಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಫಿಸಿಕಲ್ ವೆಲ್ ಬೀಯಿಂಗ್, ಫಿಸಿಕಲ್ ದೈಹಿಕ ಸ್ವಾಸ್ಥ್ಯ. ಸೊ ದೈಹಿಕವಾಗಿ ನಾವು ಆರೋಗ್ಯವಾಗಿರ್ಬೇಕು ಅಂತಂದರೆ ಏನು ಮಾಡಬೇಕು? ಒಂದು ಒಳ್ಳೆ ಎನ್ವೈರನ್ಮೆಂಟ್ ಇರಬೇಕು, ಒಂದು ಹೈಜಿನಿಕ್ ವಾತಾವರಣ ಇರಬೇಕು, ಒಂದೊಳ್ಳೆ ಡಯಟ್ ಮೇಂಟೈನ್ ಮಾಡಬೇಕು, ಒಂದೊಳ್ಳೆ ಫ್ರೆಂಡ್ ಸರ್ಕಲ್ ಇರಬೇಕು, ಯಾವಾಗಲೂ ಹೆಲ್ತ್ನ ಕಾಪಾಡ್ಕೊಂಡಿರಬೇಕು, ದಿನದಲ್ಲಿ ಅಟ್ಲೀಸ್ಟ್ 6 to 8 hours, 6ರಿಂದ 8 ಗಂಟೆ ನಿದ್ರೆ ಮಾಡಬೇಕು, ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲಿಬೇಕು, ಅಟ್ಲೀಸ್ಟ್ ಒಂದು ಸ್ಪೋರ್ಟ್ಸ್, ಒಂದು ಯಾವುದಾದ್ರೂ ಕ್ರೀಡೆಯಲ್ಲಿ ನಾವು ದಿನ ಭಾಗವಹಿಸಬೇಕು, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ನ್ಯೂಟ್ರಿಷನಲ್ ಫುಡ್ ತಿನ್ನಬೇಕು. ಒಂದೊಳ್ಳೆ ಡಯಟ್ ಮೇಂಟೈನ್ ಮಾಡಿ ನಾವು ನ್ಯೂಟ್ರಿಷನಲ್ ಫುಡ್ ತೊಗೊಂಡಾಗ ನಮ್ಮ ದೈಹಿಕ ಸ್ವಾಸ್ಥ್ಯ ಅಂದರೆ ದೈಹಿಕ ಹೆಲ್ತ್ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಫಿಸಿಕಲ್ ವೆಲ್ ಬೀಯಿಂಗು ಫಿನಾನ್ಷಿಯಲ್ ವೆಲ್ ಬೀಯಿಂಗಿಗೆ ಹೇಗೆ ಕನೆಕ್ಟ್ ಆಗಿರುತ್ತೆ? ಸೊ ನಾವು ಫಿಸಿಕಲಿ ನಾವು ಚೆನ್ನಾಗಿರಬೇಕು ಅಂದರೆ ಏನೇನು ಮಾಡ್ತೀವಿ? ವಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಫ್ರಮ್ ಅರ್ಲಿ ಸ್ಟೇಜ್. ಚಿಕ್ಕಂದಿನಿಂದನೇ ನಾವು ನಮ್ಮ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗ್ತೀವಿ, ಮತ್ತೆ ಒಂದು ಡಿಸಿಪ್ಲಿನ್ ಆಗಿರೋ ಲೈಫ್ ಇರುತ್ತೆ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತೀವಿ, ದಿನದಿಂದ 3 to 4 ಲೀಟರ್ ನೀರು ಕುಡಿತೀವಿ, ಅಟ್ಲೀಸ್ಟ್ 6 to 8 hours ನಿದ್ರೆ ಮಾಡ್ತೀವಿ, ಜಂಕ್ ಫುಡ್ನ ಅವಾಯ್ಡ್ ಮಾಡ್ತೀವಿ, ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಮೇಂಟೈನ್ ಮಾಡ್ತೀವಿ. ಸೊ ಆಮೇಲೆ ಇನ್ ಕೇಸ್ ಏನಾದರೂ ನಮಗೆ ಪ್ರಾಬ್ಲಮ್ ಆದರೆ ವಿಲ್ ಗೋ ಟು ಡಾಕ್ಟರ್, ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳ್ಳಲ್ಲ, ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡ್ಕೊತೀವಿ, ಒಂದು ಒಳ್ಳೆ ಕ್ವಾಲಿಫೈಡ್ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡ್ತೀವಿ. ಇದೇ ಥರ ನಾವು ಫಿಸಿಕಲ್ ವೆಲ್ ಬೀಯಿಂಗಲ್ಲಿ ಒಂದು ಹೆಲ್ದಿ ಆದ ಮತ್ತು ಪೀಸ್ಫುಲ್ ಆದ ಲೈಫ್ನ ಲೀಡ್ ಮಾಡ್ತೀವಿ. ಸೊ ಇದೇ ಥರ ಫಿಸಿಕಲ್ ವೆಲ್ ಬೀಯಿಂಗ್ ಫಿನಾನ್ಷಿಯಲ್ ವೆಲ್ ಬೀಯಿಂಗಿಗೆ ಹೇಗೆ ಕನೆಕ್ಟ್ ಆಗಿರುತ್ತೆ? ಇದೇ ಥರ ನಾವು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅಂತಂದರೆ ನಾವು ಅರ್ಲಿ ಸ್ಟೇಜಲ್ಲೇ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಒಂದು ಫಿನಾನ್ಸಸ್ಸಲ್ಲಿ ಯಾವಾಗಲೂ ಡಿಸಿಪ್ಲಿನ್ ಇರಬೇಕು, ನಮ್ಮ ಎಕ್ಸ್ಪೆನ್ಸಸ್ ಮೇಲೆ ಕಂಟ್ರೋಲ್ ಇರಬೇಕು, ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಬೇಕು. 1 ತಿಂಗಳು ಇನ್ವೆಸ್ಟ್ ಮಾಡೋದು, 2 ತಿಂಗಳು ಇನ್ವೆಸ್ಟ್ ಮಾಡೋದು, ಆಮೇಲೆ ಏನೋ ಖರ್ಚು ಬಂತು, ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಸೇವ್ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಇರಬಾರ್ದು. ಹ್ಯಾವ್ ಎನಫ್ ಲಿಕ್ವಿಡಿಟಿ ಅಂದರೆ ನಿಮಗೆ ಬೇಕಾದಾಗ ನಿಮ್ಮ ಹಣನ ನೀವು ತೆಗಿಯೋಕ್ಕಾಗತ್ತಾ? ನಿಮಗೆ ಬೇಕಾದಾಗ ಆ ಹಣದ ಅವಶ್ಯಕತೆ ಇದ್ದಾಗ ಅದು ನಿಮ್ಮ ಕೈಗೆ ಸಿಗುತ್ತಾ, ಅದನ್ನು ನೋಡಬೇಕು. ಹ್ಯಾವ್ ಎನಫ್ ರಿಸ್ಕ್ ಕವರೇಜ್, ಇನ್ಶೂರೆನ್ಸ್ ಕವರೇಜಸ್, ನಿಮಗೆ ಲೈಫ್ ಇನ್ಶೂರೆನ್ಸ್ ಇದೆಯಾ, ಹೆಲ್ತ್ ಇನ್ಶೂರೆನ್ಸ್ ಇದೆಯಾ. ಅವಾಯ್ಡ್ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್. ಹೇಳ್ತಾರೆ ನಿಮಗೆ 15%, 20% ಇಂಟ್ರೆಸ್ಟ್ ಕೊಡ್ತೀವಿ, ಇನ್ವೆಸ್ಟ್ ಮಾಡಿ. ಈ ಪಾಂಜಿ ಸ್ಕೀಮ್ಸ್ಗಳ ಬಗ್ಗೆ ನಿಮಗೆ ಸ್ವಲ್ಪ ಅವೇರ್ನೆಸ್ ಇರಬೇಕು. ಪ್ರಾಪರ್ ಅಸೆಟ್ ಅಲೋಕೇಶನ್ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕಡೆ ಡೈವರ್ಸಿಫೈ ಆಗಬೇಕು. ಒಂದೇ ಕಡೆ ಇನ್ವೆಸ್ಟ್ ಮಾಡಿ ಅದನ್ನು ತೆಗೆಯೋದಕ್ಕೆ ಕಷ್ಟ ಆಗಿ ಈ ಥರ ಇರಬಾರ್ದು. ಎಲ್ಲ ಅಸೆಟ್ಸು ಪ್ರಾಪರ್ ಆಗಿ ಅದಕ್ಕೆ ಅಲೋಕೇಟ್ ಆಗಬೇಕು. ಇದೆಲ್ಲ ಇರಬೇಕು ಅಂತಂದರೆ ಟೇಕ್ ಪ್ರೊಫೆಷನಲ್ ಹೆಲ್ಪ್. ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ನಿಮ್ಮ ಫಿನಾನ್ಷಿಯಲ್ ಪ್ಲಾನ್ಸ್ನ ರಿವ್ಯೂ ಮಾಡ್ಕೋಬೇಕು. ಆ್ಯಂಡ್ ಇದೆಲ್ಲ ಮಾಡಬೇಕು ಅಂತಂದರೆ ಒಂದೊಳ್ಳೆ ಫಿನಾನ್ಷಿಯಲ್ ಅಡ್ವೈಸರ್ ಇರಬೇಕು. ಇದರಿಂದ ನೀವು ಒಂದು ವೆಲ್ದಿ ಆಗಿ ಪೀಸ್ಫುಲ್ ಆಗಿ ನಿಮ್ಮ ಜೀವನನ ಫಿನಾನ್ಷಿಯಲಿ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ. ಶಾರ್ಟ್, ಕ್ಯಾನ್ ಯು ಪ್ಲೀಸ್ ಮ್ಯೂಟ್ ಯುವರ್ ಮೈಕ್? ಇವಾಗ ನೆಕ್ಸ್ಟ್ ನಾವು ಇವಾಗ ಎಲ್ಲರಿಗೂ ಇನ್ಕಮ್ ಒಂದ್ ರೀತಿಯಲ್ಲ. ಸೊ ಅದರಿಂದ ಕರೆಂಟ್ ಹ್ಯಾಬಿಟ್ ಮತ್ತೆ ನಾವು ಅನುಸರಿಸಬೇಕಾದ ಹ್ಯಾಬಿಟ್ ಹೇಗಿರ್ಬೇಕು? ನಾರ್ಮಲಿ ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ಸ್ಯಾಲ್ರಿ ಬರುತ್ತೆ, ಫಸ್ಟು ಇನ್ಕಮ್ ಟ್ಯಾಕ್ಸ್ ಸೇವ್ ಮಾಡಕ್ ನೋಡ್ತಾರೆ, ಆಮೇಲೆ ಅವ್ರ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ಗೆ ಏನ್ ಬೇಕು ನೋಡ್ತಾರೆ, ಆಮೇಲೆ ರೆಗ್ಯುಲರ್ ಎಕ್ಸ್ಪೆನ್ಸಸ್ಸು, ಆಮೇಲೆ ಸೇವ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ದ ಐಡಿಯಲ್ ವೇ ಬಂದು ಫಸ್ಟು ಏನಾದರೂ ಸ್ಯಾಲ್ರಿ ಬಂತು ಅಥವಾ ಬೇರೆ ಥರ ಇನ್ಕಮ್ ಇತ್ತು ಅಂದಾಗ ಫಸ್ಟು ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ನೆಕ್ಸ್ಟು ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಂತ ನೋಡಬೇಕು. ಆಮೇಲೆ ರೆಗ್ಯುಲರ್ ಎಕ್ಸ್ಪೆನ್ಸಸ್, ನಿಮ್ಮ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಏನಿದೆ ಅಂತ ನೋಡಬೇಕು.
ದೆನ್ ಯುವರ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್. ಆಲ್ವೇಸ್ ನಾವು ಸೇವ್ ಮಾಡಿ ಮಿಕ್ಕಿರೋದ್ರಲ್ಲಿ ಸ್ಪೆಂಡ್ ಮಾಡಬೇಕು. ಸ್ಪೆಂಡ್ ಮಾಡಿ ಮಿಕ್ಕಿರೋದನ್ನ ಓಕೆ. ನಾವು ಆಲ್ ಆಫ್ ಯು ಐ ವಾಂಟ್ ಯು ಟು ಒಂದು ಡ್ರಾ ಎ ಟ್ರೀ. ಒಂದು ಮರನ ನೀವು ಹೇಗೆ ಇಮ್ಯಾಜಿನ್ ಮಾಡ್ಕೊಂತೀರಾ? ಒಂದು ಮರದ ಪಿಕ್ಚರ್ ಬರೀರಿ ಅಂತಂದ್ರೆ ನೀವು ಹೇಗೆ ಒಂದು ಪಿಕ್ಚರ್ ಬರೀತೀರಾ? ಒಂದು ಇಮ್ಯಾಜಿನರಿ ಹೇಗಿರುತ್ತೆ ಅನ್ನೋದನ್ನ ನನಗೆ ಹೇಳಿ. Please, anybody answer? ಹೇಗ್ ಬರ್ತೀರಾ? ಸಂತೋಷ್ ರಾವ್. ಎಲ್ರು ಈ ತರ ಅನ್ಕೊಂಡಿರ್ತೀರ. ಒಂದು ಗ್ರೀನ್ ಲೀವ್ಸ್ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಇದೆಲ್ಲ ಇರುತ್ತೆ. Please, all of you mute your mics. Mute your mic. Oh, Nandia. I can't believe it. Baby, what you can do? Roses, pocket full of roses. ಓಕೆ. ಸೊ ನಾವು ಎಲ್ಲರೂ ಇವಾಗ ಈ ತರ ಒಂದು ಮರದ ಪಿಕ್ಚರ್ ಬರ್ದಿರ್ತೀರ. ಸೊ ಹೇಗೆ ಅಂತಂದ್ರೆ ಗ್ರೀನ್ ಲೀವ್ಸ್ ಇರುತ್ತೆ, ಅದ್ರಲ್ಲಿ ಫ್ಲವರ್ಸ್ ಇರುತ್ತೆ, ಸೊ ಅದ್ರಲ್ಲಿ ಫ್ರೂಟ್ಸ್ ಇರುತ್ತೆ. ಆಕ್ಚುಯಲ್ ಪಿಕ್ಚರ್ ಬಂದು ನಾವು ಈ ತರ ಇರಬೇಕು. ಸೊ ಅದ್ರಲ್ಲಿ ರೂಟ್ಸ್ ಫಸ್ಟ್ ಇಂಪಾರ್ಟೆಂಟ್ ಇರಬೇಕು. ಸೊ ರೂಟ್ಸ್ ಇಂದ ಯಾವಾಗ್ಲೂ ಬೇಸ್ ಸ್ಟ್ರಾಂಗ್ ಆಗಿದ್ರೆ ಈವನ್ ಮರನು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದೇ ತರ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬೇಸ್ ಸ್ಟ್ರಾಂಗ್ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಆಗಿರುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ risk management is very important in life. ಲೈಫ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಸೊ ಲೈಫ್ ಇನ್ಶೂರೆನ್ಸ್ ಯಾವಾಗ ಇಂಪಾರ್ಟೆಂಟ್? ಲೈಫ್ ಇನ್ಶೂರೆನ್ಸ್ ನಮಗೆ ಒಬ್ಬ ವ್ಯಕ್ತಿ ಮದುವೆ ಆಗಿ ಅವ್ರಿಗೆ ಮದುವೆ ಆಗಿ ಮಕ್ಕಳಿದ್ದಾಗ, ಅವ್ರಿಗೆ ಯಾವುದೇ ಥರದ ಲೋನ್ಸ್ ಇದ್ದಾಗ ಅವ್ರಿಗೆ ಲೈಫ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಫಿನಾನ್ಷಿಯಲಿ ಬೇರೆಯವರು ಅವ್ರ ಮೇಲೆ ಡಿಪೆಂಡ್ ಆಗ್ತಾರೋ ಅವಾಗ ಲೈಫ್ ಇನ್ಶೂರೆನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ವಿತ್ ಲೈಫ್ ಇನ್ಶೂರೆನ್ಸ್, ಡೂಸ್ ಅಂಡ್ ಡೋಂಟ್ಸ್. ವೈ ಲೈಫ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್? ಸೊ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದಷ್ಟು ಬೇರೆ ಯಾರು ಯೋಚನೆ ಮಾಡಲ್ಲ. ಆಬ್ವಿಯಸ್ಲಿ ಯು ಶುಡ್ ಥಿಂಕ್ ಅಬೌಟ್ ಯುವರ್ ಫ್ಯಾಮಿಲಿ, ಯುವರ್ ಸ್ಪೌಸ್, ಕಿಡ್ಸ್ ಅಂಡ್ ಪೇರೆಂಟ್ಸ್. ವೆನ್ ಹ್ಯಾಸ್ ಸಮ್ವನ್ ಡಿಪೆಂಡೆಂಟ್ ಆನ್ ಯು, ಯಾರಾದರೂ ನಿಮ್ಮ ಬಗ್ಗೆ ನಿಮ್ಮ ಮೇಲೆ ಫಿನಾನ್ಷಿಯಲಿ ಡಿಪೆಂಡೆಂಟ್ ಆದಾಗ, ನಿಮ್ಮ ಮೇಲೆ ಫಿನಾನ್ಷಿಯಲಿ ರಿಕ್ವೈರ್ಮೆಂಟ್ ಇದ್ದಾಗ ನಿಮಗೆ ಲೈಫ್ ಇನ್ಶೂರೆನ್ಸ್ ಬೇಕಾಗತ್ತೆ. ಹೌ ಮಚ್ ಯು ಶುಡ್ ಟೇಕ್? ನಿಮ್ಮ ಇವತ್ತಿನ ಎಕ್ಸ್ಪೆನ್ಸಸ್ಸು ಮತ್ತು ಮುಂದೆ ಬರೋ ರಿಕ್ವೈರ್ಮೆಂಟ್ಸು ಎಕ್ಸ್ಪೆನ್ಸಸ್ಸು ಎಷ್ಟು ಬೇಕು, ನಿಮ್ಮ ಗೋಲ್ಸ್ಗೆ ಎಷ್ಟು ಬೇಕು ಅನ್ನೋದ್ರಿಂದ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಥಂಬ್ ರೂಲ್, ನಾರ್ಮಲಿ 10 to 20% ಆಫ್ ಯುವರ್ ಆನ್ಯುವಲ್ ಇನ್ಕಮ್. ಸೊ ವಾಟ್ ಟೈಪ್ ಆಫ್ ಇನ್ಶೂರೆನ್ಸ್ ಯು ನೀಡ್? ನಾವು ನಾರ್ಮಲಿ ಇಟ್ಸ್ ಎ ಟರ್ಮ್ ಇನ್ಶೂರೆನ್ಸ್ ಯು ಹ್ಯಾವ್ ಟು ಹ್ಯಾವ್. ಅಂಡ್ ಟಿಪ್, ಲೈಫ್ ಇನ್ಶೂರೆನ್ಸ್ ಇಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್. ಲೈಫ್ ಇನ್ಶೂರೆನ್ಸ್ ಯಾವತ್ತೂ ಇನ್ವೆಸ್ಟ್ಮೆಂಟ್ ಅಲ್ಲ ಅಥವಾ ಒಂದು ಟ್ಯಾಕ್ಸ್ ಸೇವಿಂಗ್ ಪರ್ಪಸ್ ಅಲ್ಲ. ಇಟ್ಸ್ ಆಲ್ವೇಸ್ ಎ ರಿಸ್ಕ್ ಮ್ಯಾನೇಜ್ಮೆಂಟ್. ಇನ್ಶೂರೆನ್ಸ್ ಕವರ್ಸ್ ದ ರಿಸ್ಕ್ ಆಫ್ ಲಾಸ್ ಆಫ್ ಇನ್ಕಮ್. ನೀವು ಇಲ್ಲದೆ ಇದ್ದಾಗ ಅದ್ರ ಲಾಸ್ ಏನಿರುತ್ತೆ ಅದನ್ನ ಲೈಫ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ರಿಸ್ಕ್ ಕವರೇಜ್ ಇಸ್ ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಡೂಸ್ ಅಂಡ್ ಡೋಂಟ್ಸ್. ಸೊ ಇವಾಗ ಜನರಲಿ ನಾರ್ಮಲಿ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರ್ತಾರೆ. ಬಟ್ ಅವ್ರಿಗೆ ಏನ್ ಎಕ್ಸ್ಕ್ಲೂಷನ್ಸ್ ಇರುತ್ತೆ, ಕ್ಲೈಮ್ ಸೆಟಲ್ಮೆಂಟ್ ಏನಿರುತ್ತೆ, ಬೇರೆ ತರ ಏನ್ ಪ್ರಾಬ್ಲಮ್, ಏನ್ ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಅದನ್ನ ನೋಡಿ ನಾವು ಯಾವಾಗ್ಲೂ ಹೆಲ್ತ್ ಇನ್ಶೂರೆನ್ಸ್ ನ ತಗೋಬೇಕು. ಅಂಡ್ ಪೀಪಲ್ ಹ್ಯಾವ್ ನೆಗ್ಲಿಜಿಬಲ್ ಕವರ್. 1 ರಿಂದ 3 ಲಕ್ಷ ಇನ್ಶೂರೆನ್ಸ್ ಇಟ್ಕೊಂಡಿರ್ತಾರೆ, ಆಸ್ ಎ ಫ್ಯಾಮಿಲಿ ತಗೊಂಡಿರ್ತಾರೆ.
ಬಟ್ ಅವ್ರಿಗೆ ಗೊತ್ತಿರಲ್ಲ 1-3 ಲಕ್ಷ ಸಾಕಾಗಲ್ಲ ಅಂತ ಅಂದ್ಬಿಟ್ಟು. ನೀವೊಂದು ಚಿಕ್ಕ ಜ್ವರ ಬಂತು, ಒಂದು ಏನೋ ಒಂದು ಸಣ್ಣ ಆಪರೇಷನ್ನೇ ಆಯ್ತು ಅಂತ ಹೋದ್ರೂ ನಿಮ್ಗೆ ಮಿನಿಮಮ್ 3 to 4 lakhs ಬಿಲ್ ಆಗುತ್ತೆ ಇವತ್ತಿನ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಲ್ಲಿ. ಸೊ ಅದೆಲ್ಲ ನೋಡ್ಲಿಕ್ಕೆ ಹೋದ್ರೆ 1-3 ಲಕ್ಷ ಇಟ್ಸ್ ಎ ನೆಗ್ಲಿಜಿಬಲ್ ಕವರ್. ಸೊ ನಿಮ್ಗೆ ಅದಕ್ಕೆ ಎಷ್ಟು ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಸೆಕ್ಷನ್ 80D ಅಂಡರ್ ನಿಮ್ಗೆ ಕವರ್ ಏನೋ ಕ್ಲೇಮ್ ಸಿಗತ್ತೆ. ಅಂಡ್ ಮೆಡಿಕಲ್ ಇನ್ಶೂರೆನ್ಸ್ ಸೆಕ್ಯೂರ್ಸ್ ಯುವರ್ ಸೇವಿಂಗ್ಸ್. ನಿಮ್ದು ಸೇವಿಂಗ್ಸ್ ಏನ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಏನ್ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನ್ ಬರುತ್ತೆ. ಸೊ ಇಟ್ಸ್ ಆಲ್ವೇಸ್ ಸೆಕ್ಯೂರ್ ಯುವರ್ ಸೇವಿಂಗ್ಸ್. ಸೊ ಒನ್ ಹೂ ಫೇಲ್ಸ್ ಟು ಪ್ಲಾನ್, ಯಾರು ಪ್ಲಾನ್ ಮಾಡೋದಕ್ಕೇನೆ ಫೇಲ್ ಮಾಡ್ತಾರೋ ಅವರು ಫೇಲ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಇಟ್ಸ್ ನೋನ್ ವರ್ಡಿಂಗ್ಸ್ ಅಂತ ಹೇಳ್ಬೋದು. ಸೊ ಇನ್ವೆಸ್ಟ್ ಫಾರ್ ಯುವರ್ ಗೋಲ್ಸ್ ಅಂಡ್ ಡ್ರೀಮ್ಸ್. ಸೊ ನೆಕ್ಸ್ಟ್, ವಾಟ್ ಆರ್ ಆಲ್ ದ ಗೋಲ್ಸ್ ನಮ್ಗೆ ಏನೇನ್ ಇರುತ್ತೆ ಲೈಫಲ್ಲಿ. ಸೊ ಜನರಲಿ ಎಲ್ಲ ವ್ಯಕ್ತಿಗಳಿಗೆ ಫಸ್ಟ್ ಮದ್ವೆ ಆಗಿ ಮಕ್ಕಳಾಗಿರೋರಿಗೆ ಫಸ್ಟ್ ಗೋಲ್ ಬಂದು ಮಕ್ಕಳ ಎಜುಕೇಶನ್. ಮಕ್ಕಳ ಎಜುಕೇಶನ್ ಈಸ್ ಒನ್ ಟಾಪ್ ಪ್ರಿಯಾರಿಟಿ ಇರುತ್ತೆ. One second, I'll mute. Okay. Okay. First, the main goal ಬಂದು children's education ಇರುತ್ತೆ. Estimates the education cost today. So first ನಾವು today's cost ಏನಿದೆ ಅಂತ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವೇನೆ 20-25 years ಹಿಂದೆ ನಾವು ನಮ್ಮ ಎಜುಕೇಶನ್ ಕಾಸ್ಟ್ ಎಷ್ಟಿತ್ತು, ಮೇ ಬಿ ನಾವು ಒಂದು ನಾರ್ಮಲ್ ಡಿಗ್ರಿ ಮಾಡ್ಲಿಕ್ಕೆ ಒಂದು 20-25,000 ಖರ್ಚು ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಒಂದು ನಾರ್ಮಲ್ ಡಿಗ್ರಿ ಮಾಡ್ಬೇಕಂದ್ರೆ 2 to 3 lakhs ಖರ್ಚು ಮಾಡಬೇಕು. ಇನ್ನು ಇಂಜಿನಿಯರಿಂಗ್, ಮೆಡಿಕಲ್ ಅಂಡ್ ಆಲ್ ಅದರ್ ಏನೇನು ಡಿಗ್ರೀಸ್ ಇದೆ ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಇವತ್ತಿನ ಕಾಸ್ಟ್ ನೋಡಬೇಕು. ಸೊ ಆಫ್ಟರ್ 10-15 years ಡೌನ್ ದ ಲೈನ್, ಒಂದು 10-15 years ಆದ್ಮೇಲೆ ಎಜುಕೇಶನ್ ಕಾಸ್ಟ್ ಎಷ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಇವತ್ತಿಂದ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಅಷ್ಟು ಗೋಲ್ನ ನಾವು ಕವರ್ ಮಾಡ್ತೀವ, ಅಂದ್ರೆ ಅಷ್ಟು ದುಡ್ಡನ್ನ ನಮ್ಗೆ ಎಷ್ಟು ರೀಚ್ ಮಾಡ್ತೀವಿ, ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟಾರ್ಟ್ ಅರ್ಲಿ ಟು ಬೆನಿಫಿಟ್ ಫ್ರಮ್ ದ ಲಾಂಗ್ ರೋಡ್. ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೇಗ ನಾವು ಆ ಗೋಲ್ನ ರೀಚ್ ಆಗ್ಬೋದು. ಸೊ ಒನ್ ಆಫ್ ದ ಮೇನ್ ಅದರ್ ಗೋಲ್ ರಿಟೈರ್ಮೆಂಟ್ ಪ್ಲಾನಿಂಗ್. ಸೊ ನಮ್ಮ ಇಂಡಿಯಾದಲ್ಲಿ ಗೊತ್ತಿರಂಗೆ ಲ್ಯಾಕ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಅಷ್ಟು ಇಲ್ಲ. ದೆನ್ ಪೆನ್ಷನ್ ಅಂಡ್ ಗ್ರಾಚ್ಯುಟಿ ವಾಟ್ ವಿ ಗೆಟ್, ಅದು ಇವತ್ತಿನ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆ ಪೆನ್ಷನ್ ಗ್ರಾಚ್ಯುಟಿ ನಮಗೆ ಸಾಕಾಗಲ್ಲ. ಸೊ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಇಟ್ಸ್ ಎ ಸೈಲೆಂಟ್ ಕಿಲ್ಲರ್ ಫಾರ್ ಯುವರ್ ರಿಟೈರ್ಮೆಂಟ್. ಅಂಡ್ ಇವತ್ತಿನ ಎಕ್ಸ್ಪೆನ್ಸಸ್ ಇದ್ದಂಗೆ ನೀವು ಯಾವಾಗ ರಿಟೈರ್ ಆಗ್ತಿರೋ ಅವತ್ತು ಎಕ್ಸ್ಪೆನ್ಸಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ಮಂತ್ಲಿ ಎಕ್ಸ್ಪೆನ್ಸಸ್ ಆಫ್ ಟುಡೇ 50,000 rupees. ಸೊ ವಿತ್ 7% ಇನ್ಫ್ಲೇಷನ್ ಹಣದುಬ್ಬರ ಅಂತ ತಗೊಂಡ್ರೆ ಆಫ್ಟರ್ 20 years 50,000 1,90,000 ಹತ್ತತ್ರ 2 lakhs ಆಗಿರುತ್ತೆ. ಸೊ ಫಿನಾನ್ಷಿಯಲ್ ಗ್ಯಾಪ್ ಆಫ್ಟರ್ ರಿಟೈರ್ಮೆಂಟ್ ಐ ಥಿಂಕ್ ಎಲ್ಲರೂ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಸೊ ವಿಲ್ ಸ್ಟಾರ್ಟ್ ಅರ್ನಿಂಗ್ ಅಟ್ ದ ಏಜ್ ಆಫ್ 20-25. 25 ವರ್ಷದಲ್ಲಿ ನಾವು ಫೋನ್ ಪೇ ಮಾಡಿದ್ನಲ್ಲ ಅದರಲ್ಲೇನೆ ಹೋಗ್ತಾ ಅನ್ನ ನಂಬರ್ ಅರೆ ಎಲ್ಲಿದ್ಯಾ ಅಂತ ಅಂದ. ಸೊ ಪ್ಲೀಸ್ ಇಫ್ ಯು ಮ್ಯೂಟ್ ಯುವರ್ ಮೈಕ್ಸ್. ಓ ನಾನು ಕಣ ಸುನಿ ಅಂತ ಸುನಿ. ಓಕೆ, ಮ್ಯಾರೇಜ್ ಆಗತ್ತೆ, ಮದ್ವೆ ಆಗತ್ತೆ, ಮತ್ತೆ ಮನೆ ಕಟ್ತೀವಿ, ಮಕ್ಳ ಎಜುಕೇಶನ್ ಇರುತ್ತೆ, ಚಿಲ್ಡ್ರನ್ಸ್ ಮ್ಯಾರೇಜ್ ಇರುತ್ತೆ, ಇಲ್ಲಿ ತನಕ ನಮಗೆ ಒಂದು ಸ್ಟೇಬಲ್ ಇನ್ಕಮ್ ಅಂತ ಇರುತ್ತೆ. ಸೊ ಅದಾದ್ಮೇಲೆ ಒಂದ್ಸಲ ನಾವು ರಿಟೈರ್ ಆಗ್ತೀವಿ. ಸೊ ನಮಗ್ ಬರೋ ಪೆನ್ಷನ್ ಅಥವಾ ಗ್ರಾಚ್ಯುಟಿ ಏನಿರುತ್ತೆ ಇದು ಅರ್ಧ ಇಲ್ಲಿ ಕವರ್ ಮಾಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದಂಗೆ ಸೊ ಇಲ್ಲಿ ಅರ್ಧ ಕವರ್ ಮಾಡುತ್ತೆ. ಸೊ ವಾಟ್ ಎವರ್ ದ ಇನ್ಕಮ್ ಗ್ಯಾಪ್, ಈ ಗ್ಯಾಪ್ ಏನಿದೆ ನಾವು ಅದನ್ನ ಫಿಲ್ ಮಾಡೋದಕ್ಕೆ ಇವತ್ತಿಂದಾನೇ ನಾವು ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ದೆನ್ ವಾಟ್ ಆರ್ ಆಲ್ ದ ಅದರ್ ಗೋಲ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಏನೇನು ಲೈಫಲ್ಲಿ ಬೇರೆ ಥರ ಇನ್ನೇನು ಗೋಲ್ಸ್ ಇರುತ್ತೆ. ಸೊ ಆನ್ಯುವಲ್ ವೆಕೇಷನ್ಸ್ ಇರುತ್ತೆ, ಎಲ್ರಿಗೂ ವರ್ಲ್ಡ್ ಟೂರ್ ಹೋಗ್ಬೇಕಂತ ಇರುತ್ತೆ. ಸೊ ಹೊಸದಾಗಿ ಕಾರ್ ಪರ್ಚೇಸ್ ಮಾಡಬೇಕು ಅಥವಾ ಕಾರ್ ಚೇಂಜ್ ಮಾಡಬೇಕು. ಸೊ ಚಿಲ್ಡ್ರನ್ಸ್ ಮ್ಯಾರೇಜ್ ಇರುತ್ತೆ, ರಿನೋವೇಷನ್ಸ್ ಇರುತ್ತೆ. ಸೊ ಅಂಡ್ ದೆನ್ ವೆಕೇಷನ್ಸ್ ಇರುತ್ತೆ. ಸೊ ಹೌ ಟು ಪುಟ್ ಯುವರ್ ಗೋಲ್ಸ್ ಆನ್ ಟ್ರ್ಯಾಕ್, ಹೇಗೆ ಟ್ರ್ಯಾಕ್ ಮಾಡ್ಬೋದು.
ಸೊ ಎಲ್ಲರಿಗೂ ಎಲ್ಲ ತರ ಗೋಲ್ಸ್ ಇರುತ್ತೆ. ಆ ಗೋಲ್ಸ್ ಅಲ್ಲಿ ಫಸ್ಟ್ ನಾವು ಏನೇನ್ ಗೋಲ್ಸ್ ಇದೆ, ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ನಾವು ಫಸ್ಟ್ ಬರ್ದಿಟ್ಕೋಬೇಕು, ಅಥವಾ ಸೆಟ್ ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡಬೇಕು. ದೆನ್ ಫಸ್ಟ್ ಟುಡೇ ವೇರ್ ಯು ಆರ್, ನೀವು ಎಲ್ಲಿದ್ದೀರಾ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಆಮೇಲೆ ಮುಂದೆ ಏನ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ದೆನ್ ಅದನ್ನ ಆಕ್ಷನ್ ಮಾಡಬೇಕು, ದೆನ್ ಪ್ಲಾನ್ ಮಾಡಬೇಕು, ದೆನ್ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಈ ತರ ಮಾಡಿದಾಗ ಇಟ್ಸ್ ಅ ಫಿನಾನ್ಷಿಯಲ್ ಪ್ಲಾನಿಂಗ್. ಸೊ ಇಟ್ಸ್ ಜಸ್ಟ್ ಯು ಕ್ಯಾನ್ ರೀಚ್ ದ ಗೋಲ್. ಸೊ ಇವಾಗ ಗೋಲ್ಸ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ವಿ ಶುಡ್ ಟಾಕ್ ಅಬೌಟ್ ಇನ್ವೆಸ್ಟ್ಮೆಂಟ್ಸ್. ಸೊ ಯಾವ ಇನ್ವೆಸ್ಟ್ಮೆಂಟ್ಸು ಹೆಂಗೆ ವರ್ಕ್ ಆಗುತ್ತೆ, ಏನ್ ಮಾಡ್ಬೋದು. ಸೊ ವಿ ಕ್ಯಾನ್ ಸಿ. ಸೊ ಫಸ್ಟ್ ವೆನ್ ವಿ ಥಿಂಕ್ ಅಬೌಟ್ ದ ಇನ್ವೆಸ್ಟ್ಮೆಂಟ್, ಫಸ್ಟ್ ಎನಿಮಿ ಅಂದ್ರೆ ಶತ್ರು, ಫಸ್ಟ್ ಶತ್ರು ಯಾರು ಇರ್ತಾರೆ, ಇಟ್ಸ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದ್ರೆ ಏನು? ಐ ಜಸ್ಟ್ ಗಿವ್ ಇನ್ ಒನ್ ಎಕ್ಸಾಂಪಲ್. ಈಗ 10-15 ವರ್ಷದ ಹಿಂದೆ 1 ಲೀಟರ್ ಹಾಲಿನ ಬೆಲೆ ಎಷ್ಟಿತ್ತು? ಮೇ ಬಿ 2 ರೂಪಾಯಿ 3 ರೂಪಾಯಿ, 20 ವರ್ಷದ ಹಿಂದೆ. ಸೊ ಅದೇ ತರ ಇವತ್ತು ಹಾಲಿನ ಬೆಲೆ ಎಷ್ಟಿದೆ? 50 to 60 rupees. ಸೊ ಒಂದೊಂದು ವರ್ಷಕ್ಕೆ ಒಂದೊಂದು ಥಿಂಗ್ಸ್ ಕಾಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ಆವರೇಜ್ ಇನ್ಕ್ರೀಸ್ ಇನ್ ದ ಕಾಸ್ಟ್, ಇಟ್ಸ್ ಕಾಲ್ಡ್ ಅನ್ ಇನ್ಫ್ಲೇಷನ್. ಅಂದ್ರೆ ಅವತ್ತಿನ 2 ರೂಪಾಯಿ ಸೊ ಇವತ್ತಿನ 50 ರೂಪಾಯಿಗೆ ಸಮ. ಸೊ ದಿಸ್ ಇಸ್ ಕಾಲ್ಡ್ ದ ಇನ್ಫ್ಲೇಷನ್ ಅಂಡ್ ಕ್ಯಾಶ್ ಡಿಪ್ರಿಶಿಯೇಟ್. ಸೊ 2001 ಅಂದ್ರೆ 20 ವರ್ಷಗಳ ಹಿಂದೆ ಮೇ ಬಿ 100 rupeesಗೆ ಒಂದು ಫುಲ್ ಪಿಜ್ಜಾ ಸಿಗ್ತಾ ಇತ್ತು. ಅದರಿಂದ ಫ್ಯಾಮಿಲಿಯಲ್ಲಿ 2-3 ಜನ ತಿನ್ಬೋದಿತ್ತು. ಸೊ ನೆಕ್ಸ್ಟ್ ಅದು ಅದೇ ದುಡ್ಡಿಗೆ ಸೈಜ್ ಕಡಿಮೆ ಆಯಿತು. ನೆಕ್ಸ್ಟ್ ಹಾಫ್ ಬರುತ್ತೆ, ನೆಕ್ಸ್ಟ್ ಕ್ವಾರ್ಟರ್ ಬರುತ್ತೆ. ಇವಾಗಂತೂ 100 ರೂಪಾಯಿಗೆ ಮೇ ಬಿ 1 ಪೀಸ್ ಬರುತ್ತೆ ಅಷ್ಟೇ. ಸೊ ದಿಸ್ ಇಸ್ ಕಾಲ್ಡ್ ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಅಂಡ್ ದ ಕ್ಯಾಶ್ ಡಿಪ್ರಿಸಿಯೇಷನ್. ಸೊ ನೆಕ್ಸ್ಟ್ ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಹೇಗಿದೆ? ನಾವು ಮೇ ಬಿ ಒಂದು 10-15 ಇಯರ್ಸ್ ಹಿಂದೆ ಒಂದು 500 rupees ಕೊಟ್ರೆ ಒಂದು ಒಳ್ಳೆ ಶೂಸ್ ಬರ್ತಾ ಇತ್ತು. ಬಟ್ ಇವಾಗ ಮಿನಿಮಮ್ 2,000 to 3,000 rupees. ಸೊ ದೆನ್ 50 rupeesಗೆಲ್ಲ ಮೂವಿ ಟಿಕೆಟ್ಸ್ ಬರ್ತಾ ಇತ್ತು. ಸೊ ಇವಾಗ ಮಲ್ಟಿಪ್ಲೆಕ್ಸ್, ಸೊ ಅದರಲ್ಲಿ 1 to 50 rupees. ಸೊ ಒಂದು ಸ್ಕೂಟರ್ ಇದ್ರೆ ಅವಾಗ ಸಾಕಾಗಿತ್ತು, ಒಂದು 40,000-50,000 ಕೊಟ್ಟರೆ ಒಂದು ಸ್ಕೂಟರ್ ಸಿಗ್ತಾ ಇತ್ತು. ಇವಾಗ ಅದು 900% ಇನ್ಫ್ಲೇಷನ್. ವಿ ಶುಡ್ ಹ್ಯಾವ್ ಎ ಕಾರ್. ಆ ಕಾರ್ ಬೆಲೆ ಮಿನಿಮಮ್ 5-6 lakhs 7 lakhs ಈ ತರ. ನೆಕ್ಸ್ಟ್ ಒಂದು ವೆಕೇಶನ್ ಹೋಗ್ತಾ ಇದ್ವಿ, ಏನೊಂದು 30,000-40,000 ಖರ್ಚು ಮಾಡ್ಕೊಂಡು. ಬಟ್ ಇಟ್ಸ್ ಅ ವರ್ಲ್ಡ್ ಟೂರ್ ಕಾಸ್ಟ್ ಮೋರ್ ದ್ಯಾನ್ 5 lakh 10 lakhs ಹೀಗೆ. ಸೊ ಇದೇ ತರ ಇನ್ಫ್ಲೇಷನ್ ಯಾವತ್ತೂ ಸ್ಟಾಪ್ ಆಗಲ್ಲ, ಇದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಸೊ ಮಿನಿಮಮ್ ಆವರೇಜ್ ಇನ್ಫ್ಲೇಷನ್ ಬಂದು 1 ವರ್ಷದಿಂದ ಇನ್ನೊಂದು ವರ್ಷಕ್ಕೆ 7% ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಎನಿಮಿ, ವೆನ್ ವಿ ಆರ್ ಗೆಟಿಂಗ್ ದ ಇನ್ಕಮ್, ನೆಕ್ಸ್ಟ್ ಎನಿಮಿ ಬಂದು ಟ್ಯಾಕ್ಸಸ್, ನೆಕ್ಸ್ಟ್ ಶತ್ರು ಬಂದು ಟ್ಯಾಕ್ಸ್. ಸೊ ಇದು ಫಾರ್ ಎಕ್ಸಾಂಪಲ್ ನಿಮಗೆ 150 ರೂಪಾಯಿ ಇನ್ಕಮ್ ಬರ್ತಾ ಇದೆ. ಸೊ ಫ್ಲಾಟ್ 30% ನಿಮಗೆ ಟ್ಯಾಕ್ಸ್ ಹೋಗುತ್ತೆ, ಅದರಲ್ಲಿ 50 ರೂಪಾಯಿ ಉಳ್ಕೊಳ್ಳುತ್ತೆ. ಸೊ ಡಿಸ್ಪೋಸಬಲ್ ಇನ್ಕಮ್ ಬಂದು 100 rupees. ಅದೇ 100 rupees ಅಲ್ಲಿ ಎಲ್ಲರದ್ರ ಮೇಲೂ GST 15%, ಸೊ -15. ಸೊ 100 rupees -15 is equal to 85. ಸೊ ನೀವು 150 ರೂಪಾಯಿ ಅರ್ನ್ ಮಾಡಿದ್ರು ನಿಮಗೆ ಕೊನೆಯದಾಗಿ ಉಳ್ಕೊಳ್ಳೋದೇ 85 ರೂಪಾಯಿ. ಸೊ ದಿಸ್ ಇಸ್ ಹೌ ದಟ್ ಟ್ಯಾಕ್ಸ್ ವರ್ಕ್ಸ್. ನೆಕ್ಸ್ಟು ವೆನ್ ವಿ ಆರ್ ಥಿಂಕ್ ಅಬೌಟ್ ದ ಇನ್ವೆಸ್ಟ್ಮೆಂಟ್, ನಮಗೆ ಫಸ್ಟ್ ಫ್ರೆಂಡ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಬಂದು ಪವರ್ ಆಫ್ ಕಾಂಪೌಂಡಿಂಗ್. ಸೊ ಪವರ್ ಆಫ್ ಕಾಂಪೌಂಡಿಂಗ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ಇವಾಗ ನಾನು ಒಂದು ಎಕ್ಸಸೈಸ್ ಮಾಡ್ಸೋಕ್ಕೆ ಇಷ್ಟಪಡ್ತೀನಿ, ನೋಡೋಣ ಆಡಿಯನ್ಸ್ಗೆ. ನಾನು ಅಲ್ಲೊಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ 1 crore rupees ವರ್ಸಸ್ 1 crore. ಸೊ ನಿಮಗೆ ತಿಂಗಳ ಮೊದಲನೇ ದಿನದಲ್ಲಿ 1 ಕೋಟಿ ಕೊಡ್ತೀನಿ. ಸೊ 30 ದಿನದಲ್ಲಿ 30th ಡೇ ನಿಮಗೆ ಫಿಕ್ಸ್ಡ್ ಗ್ಯಾರಂಟಿಡ್ ರಿಟರ್ನ್ಸ್ ಬಂದು 30 crores ಅಂತ ಕೊಡ್ತೀನಿ. ಸೊ ಇದು ಫಸ್ಟ್ ಆಪ್ಷನ್ ಬೇಕಾ, ಅಥವಾ ಸೆಕೆಂಡ್ ಆಪ್ಷನ್ ಫಸ್ಟ್ ದಿನ 1 ಕೋಟಿ ಕೊಡ್ತೀನಿ, ಸೊ ಎವ್ರಿ ಡೇ ಅದು ಡಬಲ್ ಆಗ್ತಾ ಹೋಗುತ್ತೆ. 1 rupee, ನೆಕ್ಸ್ಟ್ ಡೇ 2 crore, ನೆಕ್ಸ್ಟ್ ಡೇ 3 crores, ನೆಕ್ಸ್ಟ್ ಡೇ 8 crores, ಈ ತರ ಡಬಲ್ ಆಗ್ತಾ ಹೋಗುತ್ತೆ. ಸೊ ವಿಚ್ ಆಪ್ಷನ್ ಯು ಚೂಸ್? ಫಸ್ಟ್ ಆಪ್ಷನ್ ಗ್ಯಾರಂಟಿಡ್ ಇನ್ಕಮ್ ಆಫ್ 30 crores, ಆರ್ ಯು ವಾಂಟ್ ದ ಕಾಂಪೌಂಡೆಡ್ ರಿಟರ್ನ್? ಸೊ ಐ ವಾಂಟ್ ದ ಆನ್ಸರ್ಸ್ ಫ್ರಮ್ ಯು. ಹೇಳಿ ಯಾವ್ದು ಚೂಸ್ ಮಾಡ್ತೀರಾ? ಸೊ ಐ ಕ್ಯಾನ್ ಸಿ first, second, okay. Okay. So ನೋಡೋಣ ಇವಾಗ. Okay, the deal.
ಈಗ ಫಸ್ಟ್ ದಿನ 1 crore ಇರುತ್ತೆ, 2ನೇ ದಿನ 2 ಕೋಟಿ, ಡಬಲ್ ಆಗುತ್ತೆ 4 ಕೋಟಿ, ಇನ್ನೊಂದು ದಿನ 8 ಕೋಟಿ. ಸೊ ಈ ತರ ಡಬಲ್ ಆಗ್ತಾ ಹೋಗುತ್ತೆ. ಸೊ ಟೋಟಲಿ ಅದು ಕಾಂಪೌಂಡಿಂಗ್ ರಿಟರ್ನ್ಸ್ ಬಂದು 107 crores ಆಗಿರುತ್ತೆ ಇಫ್ ಇಟ್ಸ್ ಡಬಲಿಂಗ್ ಎವ್ರಿ ಡೇ. ಅಂಡ್ ಗ್ಯಾರಂಟಿಡ್ ರಿಟರ್ನ್ಸ್ ನಾನು ಹೇಳಿದ್ದು 30 crores. ಸೊ ಡಿಫರೆನ್ಸ್ ಈಸ್ ಆಲ್ಮೋಸ್ಟ್ ಎಷ್ಟಂತ ನೀವೇ ನೋಡ್ತಿದ್ದೀರಾ. ಸೊ 107 minus 30. So this is the another example for power of compounding. You can see here that Gary ಅನ್ನೋ person 35th years ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅದೇ ತರ ಜೇನ್ ಅನ್ನೋನೊಬ್ಬ 25th year ಅಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ವಾಟ್ ಇಸ್ ದ ಡಿಫರೆನ್ಸ್? ಸೊ ಇಲ್ಲಿ ಗ್ರೀನ್ ಕಲರ್ ಏನಿದೆ, ಸೊ ದಟ್ ಈಸ್ ಕಾಲ್ಡ್ ದ ಡಿಫರೆನ್ಸ್, ದಟ್ ಈಸ್ ಕಾಲ್ಡ್ ದ ಪವರ್ ಆಫ್ ಕಾಂಪೌಂಡಿಂಗ್. ಸೊ 10 ವರ್ಷದಲ್ಲಿ ಎಷ್ಟೆಲ್ಲ ಡಿಫರೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ So next, so this is the graph that ನಾವು 25-29ನೇ ವರ್ಷದಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, 30-35ನೇ ವರ್ಷದಲ್ಲಿ ಸೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ದೆನ್ above 40 years ಅಲ್ಲಿ ಗ್ರೋ ಆಗಕ್ ಸ್ಟಾರ್ಟ್ ಆಗ್ತೀವಿ. ಒಂದು 60-65 years ಅಷ್ಟಕ್ಕೆ ಪ್ರಿಸರ್ವ್ ಮಾಡ್ತೀವಿ. ಸೊ ಆ ಪ್ರಿಸರ್ವ್ನ ನಮ್ಮ ರಿಟೈರ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ our income works with an investment. ಸೊ ನಮ್ದು ಸೆಕೆಂಡ್ ಫ್ರೆಂಡ್ ಬಂದು ಇನ್ವೆಸ್ಟ್ಮೆಂಟ್ಗೆ ಏನಿರುತ್ತೆ, ಸೊ ಪವರ್ ಆಫ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ಸ್. ಸೊ ನೀವಾಗ 1980ರಲ್ಲಿ ವಿಪ್ರೋ ಶೇರ್ಸ್ ಅಲ್ಲಿ, ವಿಪ್ರೋ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ವ್ಯಾಲ್ಯೂ 850 crores ಟುಡೇ. ಅಂಡ್ ಸೆಕೆಂಡ್ ಇನ್ಫೋಸಿಸ್ ಶೇರ್ಸ್ ಅಲ್ಲಿ 1993ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ವ್ಯಾಲ್ಯೂ ದಟ್ ಈಸ್ 5.5 crores. ಸೊ ಟಾಟಾ ಕನ್ಸಲ್ಟೆನ್ಸಿ, ಸೊ ಅವತ್ತಿನ 10,000 ಇವತ್ತಿನ 22 ಲಕ್ಷಕ್ಕೆ ಸಮ, ಅಂದ್ರೆ ಅಷ್ಟು ಗ್ರೋ ಆಗಿದೆ. ಸೊ ದಿಸ್ ಇಸ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್. ಅಂಡ್ ಇನ್ವೆಸ್ಟ್ಮೆಂಟ್ ಮಿಸ್ಟೇಕ್ಸ್, ನಾರ್ಮಲಿ ವಾಟ್ ಪೀಪಲ್ ವಿಲ್ ಡೂ ಅನ್ಪ್ಲಾನ್ಡ್ ಅಂಡ್ ಅಡಾಕ್. ಏನು ಪ್ಲಾನ್ ಮಾಡದೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಏನಾದರೂ ಎಮರ್ಜೆನ್ಸಿ ಅಂತ ಬಂದ್ರೆ ಇನ್ವೆಸ್ಟ್ ಮಾಡ್ತಾರೆ. ವಾಟ್ ಪೀಪಲ್ ವಿಲ್ ಡೂ, ಟ್ಯಾಕ್ಸ್ ಸೀಸನ್ ಇನ್ವೆಸ್ಟ್ಮೆಂಟ್. ಈಗ ಟ್ಯಾಕ್ಸ್ ಇನ್ನೇನು ಹತ್ರ ಬಂದಿದೆ, ಫೈಲ್ ಮಾಡಬೇಕು, ಇನ್ನೇನು ಟ್ಯಾಕ್ಸ್ ಸಬ್ಮಿಷನ್ಸ್ ಕೊಡಬೇಕು ಕಂಪ್ನೀಸ್ಗೆ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರೋ ರಿಲೇಟಿವ್ಸ್ ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಅಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಸೊ ಅದು ಮಾಡ್ತಾರೆ. ಅಂಡ್ ಸೇಲ್ಸ್ ಪಿಚ್ ವಿತ್ ದ ಬ್ಯಾಂಕ್ಸ್ ಇಂದ ಕಾಲ್ ಮಾಡ್ತಾರೆ, ನಿಮ್ಗೆ ಇಷ್ಟು % ಸಿಗುತ್ತೆ, ನಿಮ್ಗೆ ಇನ್ವೆಸ್ಟ್ ಮಾಡಿ ಇಷ್ಟು ದುಡ್ಡು ಬರುತ್ತೆ ನಿಮ್ಗೆ ಅಂತ. ಸೊ ಅದಾದ್ಮೇಲೆ ಫ್ಲೇವರ್ ಆಫ್ ಸೀಸನ್, ಆ ಸೀಸನ್ ಅಲ್ಲಿ ಏನ್ ಬರುತ್ತೆ, ಟ್ಯಾಕ್ಸ್ ಸೀಸನ್ ಅಲ್ಲಿ ಏನ್ ಬರುತ್ತೆ, ಅದ್ರಲ್ಲಿ ಏನ್ ಬರುತ್ತೆ, ಆ ತರ ಫ್ಲೇವರ್ ಆಫ್ ಸೀಸನ್ ಅಲ್ಲಿ ಮಾಡ್ತಾರೆ. ಸೊ ಹಾರ್ಡ್ ಮೆಂಟಾಲಿಟಿ, ನಮ್ಗೆ ಏನೂ ಮಾಡಿಲ್ಲ, ನಾನು ಯಾವುದಕ್ಕೂ ಇನ್ವೆಸ್ಟ್ ಮಾಡಿಲ್ಲ, ಸೊ ಆ ತರ ಸೀಸನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ದ ಮಿಸ್ಟೇಕ್ಸ್ ದ ಪೀಪಲ್ ನಾರ್ಮಲಿ ಡೂ. ಅಂಡ್ ದೆನ್ ಇವಾಗ ಐ ಥಿಂಕ್ ಯು ಕ್ಯಾನ್ ಆಲ್ ಸಿ ದಿಸ್ ಗ್ರಾಫ್. ಜನ ನಾರ್ಮಲಿ ಏನ್ ಮಾಡ್ತಾರೆ ಮಿಸ್ಟೇಕ್ಸ್ ಅಲ್ಲಿ. ಸೊ ಫಸ್ಟ್ ಇವಾಗ ಮಾರ್ಕೆಟ್ ಮೇಲೋಯ್ತು, ಮಾರ್ಕೆಟ್ ಅಪ್ ಆಯ್ತು, ಜನ ಎಲ್ಲರೂ ಬೈ ಮಾಡಿ, ಗ್ರೀಡಿ ಬೈ, ಅದನ್ನ ಗ್ರೀಡಿ ಬೈ ಅಂತಾರೆ. ಎಲ್ಲರೂ ಬೈ ಮಾಡ್ತಾ ಇದ್ದಾರೆ, ನಾನು ಬೈ ಮಾಡಬೇಕು ಅಂತ ಬೈ ಮಾಡ್ತಾರೆ. ದೆನ್ ವೆನ್ ಮಾರ್ಕೆಟ್ ಫೆಲ್, ಸೊ ಇನ್ನೇನು ಮಾರ್ಕೆಟ್ ಬಿದ್ದೋಯ್ತು, ಇನ್ನೇನು ಇದರಿಂದ ಏನೂ ಪ್ರಾಫಿಟ್ ಬರಲ್ಲ ಅಂತ ಎಲ್ಲರೂ ಸೆಲ್ ಮಾಡ್ತಾರೆ. ಸೊ ದಿಸ್ ರಿಪೀಟ್ಸ್. ದೆನ್ ಫೈನಲಿ ಬ್ರೋಕ್, ದೆನ್ ಫೈನಲಿ ಏನೂ ಸಿಗಲ್ಲ ಅವ್ರಿಗೆ. ಸೊ ದಿಸ್ ಈಸ್ ಕಾಲ್ಡ್ ಬಿಹೇವಿಯರ್. ದಿಸ್ ಈಸ್ ನಾಟ್ ದಟ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿರಲ್ಲ ಅಂತಲ್ಲ. ದಿಸ್ ಈಸ್ ಕಾಲ್ಡ್ ಎ ಬಿಹೇವಿಯರ್. ಇನ್ವೆಸ್ಟ್ಮೆಂಟ್ ರಿಟರ್ನ್ ಸೊ ಆಸ್ ಲಾಂಗ್ ಆಸ್ ಯು ಸ್ಟೇ ಇನ್ವೆಸ್ಟೆಡ್, ಎಷ್ಟು ವರ್ಷ ನೀವು ಲಾಂಗ್ ಟರ್ಮ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಷ್ಟು ರಿಟರ್ನ್ಸ್ ಸಿಗತ್ತೆ ಅಂತ. ದಿಸ್ ಈಸ್ ಕಾಲ್ಡ್ ಜಸ್ಟ್ ಮ್ಯಾನೇಜ್ ದ ಬಿಹೇವಿಯರ್ ಆಫ್ ದ ಪೀಪಲ್. ಅಂಡ್ ಹೌ ಟು ಸೆಲೆಕ್ಟ್ ಅನ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್. ಹೇಗೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ನ ನಾವು ಸೆಲೆಕ್ಟ್ ಮಾಡ್ಬೋದು? ಫಸ್ಟು ನಿಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ಸ್ ಇದೆ ಫಸ್ಟ್ ನೋಡಬೇಕು. ದೆನ್ ನಿಮ್ಮ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಇದೆ, ಎಷ್ಟು ಸೇವ್ ಮಾಡ್ಬೋದು, ಅಂಡ್ ಹೌ ಮಚ್ ಯು ಕ್ಯಾನ್ ಟೇಕ್ ದ ರಿಸ್ಕ್. ನೀವು ಎಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ಅಂಡ್ ಕರೆಂಟ್ ಫೈನಾನ್ಸಸ್, ಕರೆಂಟ್ಲಿ ಏನು ನಡೀತಾ ಇದೆ, ಅಂಡ್ ನಿಮ್ಮ ಎಮರ್ಜೆನ್ಸಿ ಫಂಡ್ ಎಷ್ಟು ಇಡಬೇಕು, ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ನಾವು ಅನಲೈಸ್ ಮಾಡಿ ನೆಕ್ಸ್ಟ್ ನಾವು ಯಾವತ್ತೂ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಬೇಕು. How to select an investment product. So this is one more example for this one. And first ನಾವು ನೋಡ್ಬೇಕಾದ್ರೆ how does it beat an inflation. So ನಾನು ಇನ್ಫ್ಲೇಷನ್ ಅಂತ ಹೇಳ್ದಂಗೆ ಎವ್ರಿ ಇಯರ್ 7% ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಇನ್ವೆಸ್ಟ್ಮೆಂಟು ಆ ಇನ್ಫ್ಲೇಷನ್ನ ಬೀಟ್ ಮಾಡ್ತಾ ಇದೆಯಾ,
ಇದರಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್ ಇದೆಯಾ? ಪವರ್ ಆಫ್ ಕಾಂಪೌಂಡಿಂಗ್ ಆದ್ಮೇಲೆ ಆ ಬರೋ ರಿಟರ್ನ್ಸ್ ಅಲ್ಲಿ ನಾವು ಟ್ಯಾಕ್ಸಸ್ನ ಸೇವ್ ಮಾಡ್ಬೋದಾ? ಇಸ್ ಇಟ್ ಹ್ಯಾವ್ ಎನಫ್ ಲಿಕ್ವಿಡಿಟಿ? ಅಂದ್ರೆ ನಮಗೆ ಎನಿ ಟೈಮ್ ನಮಗೆ ಲಿಕ್ವಿಡ್ ಮಾಡಬೇಕು ಅದನ್ನ ದುಡ್ಡನ್ನ ಅಂದಾಗ ಅದು ಅವೈಲಬಲ್ ಇದೆಯಾ? ಡಸ್ ಇಟ್ ಸೂಟ್ ಮೈ ಟೈಮ್ ಹೊರೈಸನ್? ಇದು ನನ್ನ ಅವಶ್ಯಕತೆಗಳಿಗೆ ಯಾವಾಗ ಬೇಕು ಅನ್ನೋ ಅವಶ್ಯಕತೆಗಳಿಗೆ ಆ ದುಡ್ಡು ನಮಗೆ ಸಿಗುತ್ತಾ? ಡಸ್ ಇಟ್ ಗಿವ್ ಮಿ ಅ ಲಾಂಗ್ ಟರ್ಮ್ ಗ್ರೋತ್? ಅದು ನಮಗೆ ಲಾಂಗ್ ಟರ್ಮ್ ಗ್ರೋತ್ ಅಲ್ಲಿ ಅದು ಬೆನಿಫಿಟ್ ಕೊಡುತ್ತಾ? ಇದೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ನೋಡಬೇಕು. ಅಂಡ್ ದಿಸ್ ಇಸ್ ದ ರಿಯಲ್ ವ್ಯಾಲ್ಯೂಸ್. ಸೊ 10 ವರ್ಷದಿಂದ ಒಂದು 10 ಲಕ್ಷ, ಫಾರ್ ಎಕ್ಸಾಂಪಲ್ 2010 ನಲ್ಲಿ 10 ಲಕ್ಷ ಇದ್ರೆ, ಸೊ ಇವತ್ತಿನ ಮನಿ ವ್ಯಾಲ್ಯೂ ಅಂದ್ರೆ ಇವತ್ತಿನ ವ್ಯಾಲ್ಯೂ ಎಷ್ಟು? ಅವತ್ತಿನ 10 I'll mute others. ಓಕೆ, ಅವತ್ತಿನ 10 ಲಕ್ಷ ಇವತ್ತಿನ 16 ಲಕ್ಷಕ್ಕೆ ಸಮ ಆಗುತ್ತೆ. ಸೊ ಫಿಕ್ಸ್ಡ್ ಡೆಪಾಸಿಟ್ಸ್ ಅವತ್ತಿನ 10 ಲಕ್ಷ 10 ವರ್ಷ ಆದ್ಮೇಲೆ 17,40,000 ಆಗಿರುತ್ತೆ. ಸೊ PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 10 ವರ್ಷದಲ್ಲಿ 21 ಲಕ್ಷ ಇರುತ್ತೆ. ಸೊ ಗೋಲ್ಡ್ ಅವತ್ತಿನ 10 ಲಕ್ಷ ಇವತ್ತು 22 ಲ್ಯಾಕ್ಸ್ ಆಗಿದೆ. ಸ್ಟಾಕ್ ಮಾರ್ಕೆಟ್, ಏನು ತುಂಬಾ ಹೈ ರಿಟರ್ನ್ಸ್ ಕೊಟ್ಟಿರೋ ಸ್ಟಾಕ್ ಮಾರ್ಕೆಟ್ ಅವತ್ತಿನ 10 ಲಕ್ಷ ಇವತ್ತಿನ 26 ಲಕ್ಷ ಆಗಿರುತ್ತೆ. ಸೊ ದಿಸ್ ಇಸ್ ದ ರಿಯಲ್ ವ್ಯಾಲ್ಯೂಸ್ ಫ್ರಮ್ ಎನ್ ಇನ್ವೆಸ್ಟ್ಮೆಂಟ್ ಚಾನೆಲ್. ಅಂಡ್ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಯಾವ್ಯಾವ ತರ ಇನ್ವೆಸ್ಟ್ಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್, ಮ್ಯೂಚುವಲ್ ಫಂಡ್ ಈಸ್ ಒನ್ ಆಫ್ ದ ವೆಹಿಕಲ್, ಇದು ಒನ್ ಆಫ್ ದ ಏನು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಇನ್ವೆಸ್ಟರ್ ಇದು ಹೇಗೆ ವರ್ಕ್ ಆಗುತ್ತೆ? ಫಸ್ಟ್ ಬೀಯಿಂಗ್ ಎನ್ ಇನ್ವೆಸ್ಟರ್ ನಾವು ಇನ್ವೆಸ್ಟ್ ಮಾಡ್ತೀವಿ. ಅದು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಸೆಕ್ಯೂರಿಟೀಸ್ ಅಂದ್ರೆ ಡಿಫ್ರೆಂಟ್ ಕಂಪನಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಿಂದ ರಿಟರ್ನ್ಸ್ ಬರುತ್ತೆ, ಅದನ್ನ ಇನ್ವೆಸ್ಟರ್ಸ್ಗೆ ವಾಪಸ್ ಕೊಡ್ತಾರೆ. ಸೊ ಇದು ಹೇಗೆ ಇನ್ವೆಸ್ಟ್ ಮಾಡ್ತಾರೆ? ಇಲ್ಲಿ ನಾವು ರೆಡ್ ಕಲರ್ ಮಾರ್ಕ್ ಅಲ್ಲಿ ನಾನು ಇದು ಮಾಡಿದೀನಿ, ಸೊ ಅದ್ರಲ್ಲಿ ನೋಡಬಹುದು. ಸೊ ಇದು ಕಂಪನಿ ಸೆಕ್ಯೂರಿಟೀಸ್. ಸೊ ಒಂದು ಫಂಡು ಈ ತರ ಡಿಫ್ರೆಂಟ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. HDFC ಬ್ಯಾಂಕ್, ಬಜಾಜ್, ವಿಪ್ರೋ. ಸೊ ಸ್ಮಾಲ್ ನೋಟ್ಸ್ ಟು ಕ್ರಿಯೇಟ್ ದ ಸಿಂಫನಿ. ಸೊ ನಮ್ಮ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಮಗೆ ಒಂದು ಆಪ್ಷನ್ ಇದೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದ್ರೆ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಬೋದು. ಸೊ ಇದರಲ್ಲಿ ನೋಡ್ದಂಗೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಇಷ್ಟಿರತ್ತೆ. ಅಂಡ್ ವೆಲ್ತ್ ಆಫ್ ಕ್ರಿಯೇಷನ್ ಕಾಣಿಸೋದೇ ಇಲ್ಲ ನಮಗೆ ಎಷ್ಟಾಗತ್ತೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಕಾಲ್ಡ್ ದ ಪವರ್ ಆಫ್ ಕಾಂಪೌಂಡಿಂಗ್. ಅಂಡ್ ವಿ ಕ್ಯಾನ್ ಇನ್ವೆಸ್ಟ್ ಆನ್ ಮಂತ್ಲಿ ಬೇಸಿಸ್. ಡೈರೆಕ್ಟ್ ಬೇರೆ ತರ ನೀವು ಇಲ್ಲ ಚೆಕ್ ಕೊಡಬೇಕು, ಅದು ಮಾಡ್ಬೇಕು, ಆ ಥರ ಏನಿಲ್ಲ, ಡೈರೆಕ್ಟ್ ಡೆಬಿಟ್ ಆಗುತ್ತೆ. ಇಟ್ ಬ್ರಿಂಗ್ಸ್ ಟು ಡಿಸಿಪ್ಲಿನ್. ಒಂದ್ಸಲ ನೀವು ನಾನು SIP ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಕಮಿಟ್ ಆದರೆ ಇಟ್ ಬ್ರಿಂಗ್ಸ್ ಟು ಡಿಸಿಪ್ಲಿನ್ ಇನ್ ಯು. ನೆಕ್ಸ್ಟ್, ದ ಬೆನಿಫಿಟ್ ಇಸ್ ಪವರ್ ಆಫ್ ಕಾಂಪೌಂಡಿಂಗ್. We can start from 2,000 per month. It's not that ನಾವು ಇಷ್ಟೇ ಮಾಡಬೇಕು ಅಂತೇನಿಲ್ಲ. ಇಟ್ ಮಿನಿಮಮ್ ಅಮೌಂಟ್, ಇಟ್ ಸ್ಟಾರ್ಟ್ ಫ್ರಮ್ 2,000. ಅಂಡ್ ಮ್ಯಾಪ್ ಯುವರ್ ಇನ್ವೆಸ್ಟ್ಮೆಂಟ್ ಟು ಯುವರ್ ಗೋಲ್. ಫಸ್ಟ್ ನಿಮಗೆ ಎಷ್ಟು ಯಾವ್ಯಾವ ತರ ಗೋಲ್ಸ್ ಇದೆ? ಇಸ್ ದ ರಿಕ್ವೈರ್ಮೆಂಟ್ ಇಸ್ ಲೆಸ್ ದ್ಯಾನ್ 1 year, ಇಸ್ 1 to 3 years, or 3 to 6 years, or 6 to 10 years? 1 year ಅಂದ್ರೆ ಮೇ ಬಿ ಸ್ಕೂಲ್ ಫೀಸ್ ಆಗಿರ್ಬೋದು, ಅಥವಾ ವೆಕೇಶನ್ಸ್ ಆಗಿರ್ಬೋದು, ಅಥವಾ ಎನಿ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು. ಸೊ 1 to 3 years ಅಂದ್ರೆ ಏನೋ ಕಾರ್ ತಗೋಬೇಕು, ಅಥವಾ ಟೆಂಪರರಿ ಮನಿ ಪಾರ್ಕ್ ಮಾಡಬೇಕು, ಅಥವಾ ಏನೋ ಒಂದು ಹೌಸ್ ಪರ್ಚೇಸ್ ಮಾಡಬೇಕು, ಆ ಥರ. 3 to 6 years ಅಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಾ? 6 to 10 years ಚಿಲ್ಡ್ರನ್ಸ್ ಎಜುಕೇಶನ್, ಅವ್ರ ಮ್ಯಾರೇಜು, ನೀವು ಮನೆ ತಗೋಬೇಕು ಆಫ್ಟರ್ 7 years. ಈ ತರ ನಾವು ಫಸ್ಟ್ ಹೊರೈಸನ್ ಫಿಕ್ಸ್ ಮಾಡಬೇಕು. ದೆನ್ ವಿ ಶುಡ್ ಮ್ಯಾಪ್ ದ ಪ್ರಾಡಕ್ಟ್ಸ್. ಇನ್ ನಮ್ಮ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ವಿ ಹ್ಯಾವ್ ಲಿಕ್ವಿಡ್ ಫಂಡ್ಸ್, ಡೆಟ್ ಫಂಡ್ಸ್. ಸೊ 3 to 6 years ಆದ್ರೆ ಬ್ಯಾಲೆನ್ಸ್ ಮ್ಯೂಚುವಲ್ ಫಂಡ್, 6 to 10 years ಆದ್ರೆ ಪ್ಯೂರ್ ಇಕ್ವಿಟಿಯಲ್ಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಈ ತರ ನಾವು ಡೈವರ್ಸಿಫಿಕೇಶನ್ ಕೊಡಬೇಕು. ಸೊ ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಮ್ಯೂಚುವಲ್ ಫಂಡ್ಸ್. ವಿ ಆಲ್ವೇಸ್ ಹ್ಯಾವ್ ಒನ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಇರುತ್ತೆ. ನಿಮ್ಮ ಫಂಡ್ಸ್ ಯಾವಾಗಲೂ ಡೈವರ್ಸಿಫೈ ಆಗುತ್ತೆ. ಸೊ ಎಲ್ಲ ಕಡೆ,
ಆಲ್ ಸೆಕ್ಟರ್ಸ್ ಅಲ್ಲಿ ಡೈವರ್ಸಿಫೈ ಆಗುತ್ತೆ. ಕನ್ವೀನಿಯಂಟ್ ಅಡ್ಮಿನಿಸ್ಟ್ರೇಷನ್, ನಿಮ್ಗೆ ಏನಾದರೂ ಇಮಿಡಿಯೇಟ್ ಆಗಿ ಏನಾದರೂ ಹೆಲ್ಪ್ ಬೇಕು, ಇಮಿಡಿಯೇಟ್ ಆಗಿ ಏನಾದರೂ ನೀವು ಇದರಿಂದ ಏನೋ ಅಡ್ವೈಸ್ ತಗೋಬೇಕು, ಅದು ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಇಟ್ಸ್ ಲೋ ಕಾಸ್ಟ್ ಅಂಡ್ ಲಿಕ್ವಿಡಿಟಿ, ನಿಮಗೆ ಯಾವಾಗ ಬೇಕು ಅವಾಗ ಲಿಕ್ವಿಡ್ ಮಾಡ್ಕೋಬೋದು. ಸೊ ನೀವು ಬೇರೆ ಅಸೆಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳಕ್ಕಾಗಲ್ಲ ಒಂದೊಂದ್ಸಲ. ಸೊ ಇದ್ರಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಲಿಕ್ವಿಡ್ ಮಾಡ್ಬೋದು. ಟ್ರಾನ್ಸ್ಪರೆನ್ಸಿ, ಸೊ ನಿಮಗೆ ಏನು ಮಂತ್ಲಿ ಸ್ಟೇಟ್ಮೆಂಟ್ಸ್ ಅಥವಾ ಇಯರ್ಲಿ ಸ್ಟೇಟ್ಮೆಂಟ್, ಕ್ವಾರ್ಟರ್ಲಿ ಸ್ಟೇಟ್ಮೆಂಟ್ಸ್ ಬರುತ್ತೆ, ನೀವು ಅಲ್ಲಿ ನೋಡ್ಬೋದು ಏನಿರುತ್ತೆ, ಇನ್ವೆಸ್ಟ್ಮೆಂಟ್ ಕಾಸ್ಟ್ ಎಷ್ಟಿದೆ ಅಥವಾ ನಮ್ಮ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ಅದೆಲ್ಲ. ಸೊ ಫ್ಲೆಕ್ಸಿಬಿಲಿಟಿ, ಚಾಯ್ಸಸ್ ಆಫ್ ಸ್ಕೀಮ್ಸ್, ವೆಲ್ ರೆಗ್ಯುಲೇಟೆಡ್. ಸೊ ಮ್ಯೂಚುವಲ್ ಫಂಡ್ಸ್ ಇಸ್ ರೆಗ್ಯುಲೇಟೆಡ್ ಬೈ ಸೆಬಿ. ಸೆಬಿ ಇದನ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ವಿ ಹ್ಯಾವ್ ಎ ಕ್ವಾಲಿಫೈಡ್ ಅಡ್ವೈಸರ್ಸ್ ಇಂದ ಹೆಲ್ಪ್ ತಗೊಂಡು ಇದೆಲ್ಲ ಮಾಡ್ಬೋದು. ದೆನ್ ವಿ ಕ್ಯಾನ್ ಹ್ಯಾವ್ ಎ ಟ್ಯಾಕ್ಸ್ ಬೆನಿಫಿಟ್ಸ್ ಇನ್ ದಿಸ್. ಸೊ ವೈ ವಿ ಆರ್ ವೇಟಿಂಗ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಟ್ ಲೀಸ್ಟ್ ವಿತ್ ಅ ಸ್ಮಾಲ್ ಅಮೌಂಟ್ ಆಫ್ ಮನಿ. ಸೊ ಇದೆಲ್ಲ ಮಾಡಬೇಕು ಅಂತಂದ್ರೆ ನಮಗೆ ಐಡಿಯಾ ಇರಲ್ಲ, ನಮ್ಗೆ ಏನು ಮಾಡಬೇಕು, ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ನಾವು ಇವಾಗ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಹೈಬ್ರಿಡಲ್ಲಿ ಮಾಡಬೇಕಾ ಅಥವಾ ಇಕ್ವಿಟಿಯಲ್ಲಿ ಮಾಡಬೇಕಾ, ಇದೆಲ್ಲ ಗೊತ್ತಿರಲ್ಲ. ಸೊ ಇಂಪಾರ್ಟೆನ್ಸ್ ಆಫ್ ಫಿನಾನ್ಷಿಯಲ್ ಅಡ್ವೈಸರ್, ಅದಕ್ಕೋಸ್ಕರ ನಾವು ಒಂದು ಅಡ್ವೈಸರ್ನ ನಾವು ಇಟ್ಕೋಬೇಕು. ಅಡ್ವೈಸರ್ ಏನು ಮಾಡ್ತಾರೆ, ಹೆಲ್ಪ್ಸ್ ಯು ಟು ಅವಾಯ್ಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಫಿನಾನ್ಷಿಯಲ್ ಮಿಸ್ಟೇಕ್ಸ್. ನಿಮಗೆ ಫಿನಾನ್ಷಿಯಲ್ ಮಿಸ್ಟೇಕ್ಸ್ ನೀವು ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಅಂಡ್ ನಿಮ್ಮ ಗೋಲ್ಸ್ ಬಗ್ಗೆ ಏನಾಗ್ತಿದೆ, ಎವ್ರಿ ಇಯರ್ ನಿಮ್ಮ ಗೋಲ್ಸ್ನ ರಿವ್ಯೂ ಮಾಡ್ತಾರೆ. ಸೊ ಎಷ್ಟಿದೆ ನಿಮ್ಮ ಫಿನಾನ್ಷಿಯಲ್ ಲೈಫ್ ಹೇಗಿದೆ ಅನ್ನೋದನ್ನೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ಸೊ ಇವಾಗ ಮಾರ್ಕೆಟ್ ಬಿತ್ತು, ಮಾರ್ಕೆಟ್ ಅಪ್ ಆಯಿತು, ಸೊ ಅವಾಯ್ಡ್ ಪ್ಯಾನಿಕಿಂಗ್. ನಿಮಗೆ ಆ ಪ್ಯಾನಿಕ್ ಇರಲ್ಲ, ಓ ನನ್ನ ಮನಿ ಏನಾಯಿತು, ಕೆಳಗಡೆ ಬಿತ್ತಾ ಅಥವಾ ಮೇಲ್ಗಡೆ ಹೋಯ್ತಾ, ಏನು ಮಾಡಬೇಕು. ಸೊ ಅದೆಲ್ಲ ಪ್ಯಾನಿಕಿಂಗ್ ಇರಲ್ಲ, ಬಿಕಾಸ್ ಅಡ್ವೈಸರ್ಸ್ ವಿಲ್ ಟೇಕ್ ಕೇರ್ ಆಫ್ ದಿಸ್. ಆ್ಯಂಡ್ ನಿಮ್ಮ ಗೋಲ್ಸ್ನ ಒಂದು ಆಬ್ಜೆಕ್ಟಿವ್ ಜೊತೆ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಎಜುಕೇಟ್ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ಸ್ಟೇ ಪೀಸ್ಫುಲಿ ಟೋಟಲಿ. ಸೊ ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಪ್ರೆಸೆನ್ಸ್ ಹಿಯರ್. ಸೊ ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್. ನಾವು ಹ್ಯಾಪಿ ಇನ್ವೆಸ್ಟರ್ ಫಿನ್ಸರ್ LLP ನಮ್ಮ ಈ ಅವೇರ್ನೆಸ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿರೋದು. ಆ್ಯಂಡ್ ದಿಸ್ ಇಸ್ ಅವರ್ ಕಾಂಟ್ಯಾಕ್ಟ್ ನಂಬರ್. ಸೊ ಯು ಕ್ಯಾನ್ ನೋಟ್ ಡೌನ್. And now question and answer. If you have any questions, please let me know. So ಏನಾದರೂ questions ಇದ್ರೆ ದಯವಿಟ್ಟು ಹೇಳಿ. Yes, can I have questions? Hello. Hello. Yes, ma'am. Shilpa, this is Ilakya. How are you, Shilpa? Hey, Ilakya. Good. How are you? Yeah, I'm doing good. So I have one question for you, Shilpa. Yes, Ilakya. Tell me. What is mutual fund and what is hedge fund? What is mutual fund and? What is hedge fund? Yes, Ilakya. I can hear you. I just want to know the difference between hedge fund and mutual fund. Hedge funds. Yeah. So we are just dealing with only mutual funds, Ilakya. If you have any question with respect to mutual funds, we can answer it. Okay. Yes. Any further questions? Yes. Shilpa, hi Shilpa. Hi. Rajendra here. Yes, Rajendra. How are you? Yeah, fine. Shilpa, overall it was a nice presentation. Okay, very informative. Thank you. Okay, we will be looking forward for your further sessions. Sure, Definitely. sure, Rajendra. This is the first time we tried in Kannada. So thank you. Thank you for your feedback. Shilpa, what is asset managers and asset owners here in terms of mutual funds? So
So in terms of mutual funds, asset managers. So once we invest the money, so the one who manages the fund in mutual fund industry. So those person we called as asset managers. So the manages Okay. the money, overall the asset, and they'll invest in stocks. Okay. And whatever the returns they get, they'll distribute along across the fund value. Okay. Yes. Okay. So basically, how it functions, mutual fund? They invest in private equity or debt equity, or how it works actually? Yeah, mutual fund works in a different scenarios. So it depends on your requirements, Elakya. Mhm. So, for example, if you have a requirement in within 1 year, so we'll put it in a debt fund. If you have requirements more than 3 years, so we'll put it in hybrid funds. If your requirements is more than 7 years, then we'll look for pure equity. So this is Okay. how we segregate the funds. So this is mainly based on your requirements, your timelines. Okay. Okay. Yes. So as I know, mutual fund is subject to market risk. What would you prefer to invest in? The hybrid, what you're talking about, or the one you are talking about, the 1 year term? Mhm. What would you prefer to invest in? Yeah, it depends how much ready to take the risk you. I mean, if you want to take the risk, we'll prefer to put in equity. And Okay. if you are a moderate investor, if you are an aggressive investor, it depends on how risk you can take. Okay. If you're an Okay. aggressive investor, we can prefer a equity. If you're a moderate investor, we prefer hybrid funds. If you're a less than moderate investor, we prefer debt funds. So it Okay. depends. Yeah. What is hybrid funds, by the way? Hybrid I funds is a mix of equity and debt. Okay, mix of equity and debt. Okay. Okay. So Yes, there will be a ratio between equity and debt, correct? exactly. Okay. 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 And Okay. debt fund means it's a pure debt fund. It works like an FD, savings bank account, and it works like PPF, EPF. So it works like this bonds and all. Okay. Yes, So that is like investing in government bonds, treasury bills. exactly. Yes. Okay. Okay. And Okay, also it Shilpa. works like FD. Okay. Yes. So thanks for clarifying all the doubts, Shilpa. Thank Overall, it was a you. good Yeah, session and I'm really happy. informative. All the best. We would looking for your future sessions as well. Thank you. Thanks, Alakya. So, any questions, audience? One second, I'll check the chat box. So, okay, if I invest monthly 3,000 for term of 10 years, what would be my returns? Can you please assist on above questions? Question is from Purvaj. Okay, if I invest 3,000 for a term for 10 years, I mean, you are telling you are investing 3,000 in a term for 3 years, correct, Mr. Purvaj? Okay, you can get back to us. We have shared our number, so we can proceed with this. And good presentation. Thank you, thank you, thank you. So I think no other questions. So ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್. So I'll put one
ಚಾಟ್ ಬಾಕ್ಸಲ್ಲಿ ನಾನು ಒಂದು ಇನ್ಫಾರ್ಮೇಶನ್ ಶೀಟ್ ಹಾಕಿದ್ದೀನಿ. ಸೊ ಎಲ್ಲರೂ ಅದರಲ್ಲಿ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. Please fill the document and submit.